ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಖಂಡನೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು. ಅಹಿಂದ ಚಳವಳಿ ಸಂಘಟನೆಯಿಂದ ರಾಷ್ಟ್ರಪತಿಗಳಿಗೆ ದೂರು. ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಕ್ಕೆ ಅಹಿಂದ ಚಳವಳಿ ಸಂಘಟನೆ ಮುಂದಾಗಿರೋದು. ವೆಂಕಟೇಶ್ ಗೌಡ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಅಹಿಂದ ಚಳವಳಿ ಸಂಘಟನೆಯ ವೆಂಕಟೇಶ್ ಗೌಡ ಬಿಜೆಪಿ ಏಜೆಂಟ್ ರೀತಿ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ. ಸುಭದ್ರ ಸರ್ಕಾರವನ್ನು ಬೀಳಿಸೋದಕ್ಕೆ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ ಅವರಿಂದ. ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ ಅಂತ ಹಾನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿ ಭವನ್ ಅಂತ ಈ ಒಂದು ಲೆಟರ್ನ ಕೊಟ್ಟಿದ್ದಾರೆ. ರಿಕ್ವೆಸ್ಟಿಂಗ್ ಟು ಡಿಸ್ಮಿಸ್ ದ ಗವರ್ನರ್ ಆಫ್ ಕರ್ನಾಟಕ. ಕೂಡಲೇ ಅವ್ರನ್ನ ಆ ಪೋಸ್ಟ್ನಿಂದ ಡಿಸ್ಮಿಸ್ ಮಾಡಬೇಕು ಅಂತ ಈಗ ಅಹಿಂದ ಚಳವಳಿ ಸಂಘಟನೆ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದೆ. ಒಳ್ಳೆ ಆಡಳಿತ ನೀಡ್ತಿದ್ದಾರೆ, ಅವರ ವಿರುದ್ಧ ಕುತಂತ್ರ ಆಗ್ತಾ ಇದೆ, ರಾಜ್ಯಪಾಲ ಗೆಹ್ಲೋಟ್ರನ್ನ ದಯವಿಟ್ಟು ವಾಪಸ್ ಕರೆಸ್ಕೊಳ್ಳಿ ಅಂತ ರಾಷ್ಟ್ರಪತಿಗಳಿಗೆ ಈಗ ದೂರು ಹೋಗಿದೆ. ಸೊ ನೀವೀಗ ನೋಡ್ತಾ ಇದ್ದೀರಾ, ಅಹಿಂದ ಚಳವಳಿ ಸಂಘಟನೆ ತಮ್ಮ ಲೆಟರ್ನಲ್ಲಿ ಒಂದು ಕಂಪ್ಲೇಂಟನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟಿರೋದು. ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ರೂ ಕೂಡ ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ಆಗ್ತಿದೆ, ಸುಭದ್ರ ಸರ್ಕಾರವನ್ನು ಬೆಳೆಸುವಂಥ ಪ್ರಯತ್ನ ಆಗ್ತಿದೆ ಅನ್ನೋ ದೂರನ್ನು ನೀಡಲಾಗಿದೆ. ಸೊ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಖಂಡನೆ, ಅದಕ್ಕೆ ಈಗ ಲೆಟರನ್ನು ಬರೆಯಲಾಗಿದೆ. ಆ ಪತ್ರವನ್ನು ನೋಡ್ತಾ ಇದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ನೀಡಲಾಗ್ತಾ ಇದೆ.